ನಮಸ್ಕಾರ ಎಲ್ಲ ಚಾಲಕ ಮಿತ್ರರಿಗೆ. ಮಹಾರಾಷ್ಟ್ರ ಸರ್ಕಾರ ಮತ್ತೊಂದು ಹೊಸ ಕಾನೂನನ್ನು ತೆಗೆದುಕೊಂಡು ಬಂದಿದೆ. ಮೋಟಾರ್ ವೆಹಿಕಲ್ ಆ್ಯಕ್ಟನ್ನು ಅಗ್ರಿಗೇಟರ್ ನಿಯಮಗಳು 2026 ಅನ್ನುವಂತಹ ಒಂದು ಹೊಸ ನಿಯಮವನ್ನು ತೆಗೆದುಕೊಂಡು ಬಂದು ಅದನ್ನು ಇಂಪ್ಲಿಮೆಂಟೆಡ್ ಕೂಡ ಮಾಡೋದಕ್ಕೆ ಶತಸಿದ್ಧವಾಗಿ ನಿಂತಿದೆ ಸ್ನೇಹಿತರೆ. ಓಲಾ, ಊಬರು, ರ್ಯಾಪಿಡೋ ಸೇರಿದಂತೆ ಎಲ್ಲ ಆ್ಯಪ್ ಆಧಾರಿತ ಅಗ್ರಿಗೇಟರ್ ಕಂಪನಿಗಳಿಗೆ ಕಟ್ಟುನಿಟ್ಟಿನ ನಿಯಮ ಮತ್ತು ಏಕರೂಪ ನಿಯಂತ್ರಣ ವ್ಯವಸ್ಥೆಯನ್ನು ಜಾರಿಗೊಳಿಸ್ತಾ ಇದ್ದಾರೆ. ಇವರು ಇಷ್ಟ ಬಂದಂಗೆ ಕಂಪನಿಗಳು ಆಟ ಆಡೋದಕ್ಕೆ ಮುಂದೆ ಅವಕಾಶಗಳನ್ನ ಮಾಡಿಕೊಡೋ ಸಾಧ್ಯತೆಗಳು ತೀರಾ ಕಡಿಮೆ ಇದೆ ಅಂತ ಹೇಳಬೇಕಾಗುತ್ತೆ ಸ್ನೇಹಿತರೆ. ಹೊಸ ನಿಯಮಗಳ ಪ್ರಕಾರವಾಗಿ ಎಲ್ಲ ಅಗ್ರಿಗೇಟರ್ ಸಂಸ್ಥೆಗಳು 2026 ಸೆಪ್ಟೆಂಬರ್ 1ನೇ ತಾರೀಕಿನ ಒಳಗಡೆ ರಾಜ್ಯ ಸಾರಿಗೆ ಇಲಾಖೆ ಒಳಗಡೆ ಎಲ್ಲ ಅಗ್ರಿಗೇಟರ್ ಕಂಪನಿಗಳು ಕೂಡ ನೋಂದಣಿಯನ್ನು ಕಡ್ಡಾಯವಾಗಿ ಮಾಡಿಕೊಳ್ಳಲೇಬೇಕು. ಕಡ್ಡಾಯವಾಗಿ ಮಾಡಿಕೊಳ್ಳಿಲ್ಲ ಅಂದರೆ ಕಾನೂನು ಕ್ರಮವನ್ನು ಕೈಗೊಂಡು ಎಲ್ಲ ತೆಗೆದು ಬಿಸಾಡುವಂತಹ ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ತಾರೆ. ಆ ಭಗವಂತನಲ್ಲಿ ಕೇಳ್ಕೊಳ್ತೀನಿ, ಯಾರು ಕೂಡ ಸೆಪ್ಟೆಂಬರ್ 1ನೇ ತಾರೀಕು ಒಳಗಡೆ ತಾವುಗಳು ಲೈಸೆನ್ಸನ್ನು ತಗೋಬೇಡಿ, ರಿನ್ಯೂವಲನ್ನು ಮಾಡ್ಕೋಬೇಡಿ ಅಂತ. ಯಾಕೆಂದರೆ ನಿಮ್ಮಿಂದ ಇಡೀ ಚಾಲಕರ ವರ್ಗ ಹಾಳಾಗೋಗ್ಬಿಟ್ಟಿದೆ. ಏನಾದರೂ ಹೊಸ ನಿಯಮಗಳೇನಾದರೂ ಬಂದರೆ ಅದು ರಾಜ್ಯ ಸರ್ಕಾರಗಳಿಂದಲೇ ಹೊಸ ಆ್ಯಪ್ಗಳನ್ನ ಮಾಡೋದ್ರ ಮುಖಾಂತರವಾಗಿ ಹೊಸ ಉದ್ಯಮಿದಾರರು ಹುಟ್ಟಲಿ ಅಂತೇಳಿ ಕೇಳ್ಕೊಳ್ತೇನೆ ಸ್ನೇಹಿತರು. ಹೊಸ ನಿಯಮಗಳ ಮುಖ್ಯ ಉದ್ದೇಶಗಳು ಪ್ರಯಾಣಿಕರ ಸುರಕ್ಷತೆಯನ್ನು ಹೆಚ್ಚಿಸುವುದು, ಕಸ್ಟಮರ್ಗೆ ಸೇಫ್ಟಿಯನ್ನು ಅತಿ ಹೆಚ್ಚಾಗಿ ಕೊಡಬೇಕು ಅಂತಕ್ಕಂತಹ ವಿಚಾರವಾಗಿ, ಚಾಲಕರ ಆದಾಯವನ್ನು ಒಂದು ಸ್ಟೇಬಲ್ ಆಗಿ ನಿಲ್ಲಿಸಬೇಕು, ಒಂದು ಸ್ಥಿರವಾಗಿರಬೇಕು, ಇಷ್ಟೇ ಆದಾಯ ಆಗುತ್ತೆ ಅಂತಕ್ಕಂತಹ ಒಂದು ಸ್ಟೇಬಲ್ ಆಗಿರಬೇಕು ಅಂತಕ್ಕಂಥ ವಿಚಾರವಾಗಿ, ಅನ್ಯಾಯಕರ ಮತ್ತು ಅತಿಯಾದ ದರ ಪ್ರಿಡೆಕ್ಟರಿ ಪ್ರೈಸಿಂಗ್ ಅಂತೇಳಿ, ಏನು ಪೀಕ್ ಅವರ್ನಲ್ಲಿ ಒಂದು ದರ, ನಾನ್ ಪೀಕ್ ಅವರ್ನಲ್ಲಿ ಒಂದು ದರ, ಮಳೆ ಬಂದರೆ ಒಂದು ದರ, ಬಿಸಿಲು ಜಾಸ್ತಿ ಆದರೆ ಒಂದು ದರ, ಈ ರೀತಿ ಅವ್ರ ಇಷ್ಟಾನುಸಾರವಾಗಿ ದರವನ್ನು ಏರಿಕೆ ಮಾಡ್ಕೊಳ್ಳೋದನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು ಅಂತಕ್ಕಂತಹ ಒಂದು ವಿಚಾರವನ್ನು ತೆಗೆದುಕೊಂಡಿದ್ದಾರೆ. ದರದ ನಿಯಮಗಳು ಮತ್ತು ಆರ್ಥಿಕ ರಕ್ಷಣೆಯ ವಿಚಾರವಾಗಿ ತಗೊಳ್ಳೋದಾದರೆ, ಸರ್ಪ್ರೈಸಿಂಗ್ ಮಿತಿ, ಏನೋ ಪೀಕ್ ಅವರ್ಸ್ನಲ್ಲಿ ವಿಧಿಸುವ ಡೈನಾಮಿಕ್ ಫೇರ್, ಇದುವರೆಗೂ ಕೂಡ ನಾವು ಹೇಳ್ತಾ ಇದ್ವಲ್ಲ, ಈಗೇನು ಡೈನಾಮಿಕ್ ಫೇರ್ ಮುಖಾಂತರವಾಗಿ ಇಡೀ ಗ್ರಾಹಕರನ್ನ ಮತ್ತು ಚಾಲಕರುಗಳನ್ನ ಒಂದು ರೀತಿ ಇಕ್ಕಟ್ಟಿನಲ್ಲಿ ಸಿಲುಕಿಸ್ತಿದ್ದಂತಹ ಸಂಸ್ಥೆಗಳಿಗೆ 1.5, ಈಗ ಈ ಹಿಂದೆ ಕೇಂದ್ರ ಸರ್ಕಾರದ ಗೈಡ್ಲೈನಲ್ಲಿ 1:3 ಅನ್ನುವಷ್ಟು ಮಟ್ಟಕ್ಕೆ ಇತ್ತು, ಅದನ್ನು 1.5 ಪಟ್ಟು ಮೀರದಂತೆ ದರವನ್ನು ಮಿತಿಯಾಗಿ ಇಟ್ಕೊಳ್ಬೇಕು ಅಂತಕ್ಕಂತಹ ವಿಚಾರವಾಗಿ ಒಂದು ನಿಯಮವನ್ನು ತಗೊಂಡು ಬಂದಿದೆ ಸ್ನೇಹಿತರೆ. ಇನ್ನು ಚಾಲಕರ ಆದಾಯದ ರಕ್ಷಣೆ ವಿಚಾರಕ್ಕೆ ಬಂದರೆ, ಅಗ್ರಿಗೇಟರ್ ಸಂಸ್ಥೆಗಳು ಸಂಗ್ರಹಿಸುವ ಒಟ್ಟು ಪ್ರಯಾಣ ದರದ ಕನಿಷ್ಠ 80% ಹಣವನ್ನು ಚಾಲಕರಿಗೆ ಕಡ್ಡಾಯವಾಗಿ ಪಾವತಿಸಬೇಕು ಅಂತ ಒಂದು ನಿಯಮವನ್ನು ತಗೊಂಡು ಬಂದಿದ್ದಾರೆ. ಒಂದು ಲೆಕ್ಕಕ್ಕೆ ನೋಡಿಕೊಂಡ್ರೆ ಇಲ್ಲಿಯೂ ಕೂಡ 20% ಕಮಿಷನ್ ಲೆಕ್ಕಾಚಾರಕ್ಕಾಗುತ್ತೆ. ಕೆಲವು ರಾಜ್ಯಗಳಲ್ಲಿ 5% ಇರುವಂತಹ ಕಮಿಷನ್ ದರ ಇಲ್ಲಿ 20% ಕಾಣಿಸ್ಕೊಳ್ತಾ ಇದೆ. ಇದನ್ನು ಯಾವ ರೀತಿಯಾಗಿ ನೋಡ್ತಾರೆ ಅಂತಕ್ಕಂಥದ್ದನ್ನು ನೋಡಬೇಕಾಗುತ್ತೆ. ಯಾಕೆಂದರೆ ಈಗ 100 ರೂಪಾಯಿ ಬಿಲ್ ಆಯಿತು ಅಂದರೆ ಶೇಕಡ ಪರ್ಸೆಂಟೇಜ್ 80% ಚಾಲಕರಿಗೆ ಸಿಗಬೇಕು ಅಂದರೆ ಅಲ್ಲಿ 80 ರೂಪಾಯಿ ಸಿಗುತ್ತೆ, 20 ರೂಪಾಯಿ ಕಂಪನಿಗಳಿಗೆ ಸಿಗುವ ಸಾಧ್ಯತೆಗಳು ಹೆಚ್ಚಿದೆ. ಗಮ್ಯಸ್ಥಾನವನ್ನು ಮರೆಮಾಚುವ ವ್ಯವಸ್ಥೆಯನ್ನು ಮಾಡಬೇಕು ಅಂತಕ್ಕಂಥದ್ದು ಒಂದು ಹೊಸ ನಿಯಮಗಳು ಬರ್ತಾ ಇದೆ. ಇದು ಬಹುದೊಡ್ಡ ಚಾಲಕರುಗಳಿಗೆ ಹೊಡೆತವನ್ನು ನೀಡಬಹುದು ಅಂತ ನನ್ನ ಒಂದು ಅನಿಸಿಕೆ ಪ್ರಕಾರವಾಗಿ ಹೇಳ್ತೀನಿ. ಏಕೆಂದರೆ ಇವತ್ತಿರುವಂತಹ ಚಾಲಕರು ಎಲ್ಲರೂ ಕೂಡ ಡ್ರಾಪ್ ಲೊಕೇಶನನ್ನು ನೋಡಿ ಬುಕ್ಕಿಂಗನ್ನು ಅಕ್ಸೆಪ್ಟ್ ಮಾಡುವಂತಹ ಒಂದು ವ್ಯವಸ್ಥೆ ಇತ್ತು. ಮುಂದಿನ ದಿನಗಳಲ್ಲಿ ಅದನ್ನು ನಿಲ್ಲಿಸುವ ಸಾಧ್ಯತೆಗಳು ಜಾಸ್ತಿ ಇದೆ. ಚಾಲಕರ ರೈಡನ್ನು ಒಪ್ಪಿಕೊಳ್ಳುವ ಮೊದಲು ಪ್ರಯಾಣಿಕರ ಗಮ್ಯಸ್ಥಾನವನ್ನು ನೋಡಲು ಅವಕಾಶ ಇರಬಾರದು. ಇದರಿಂದ ಗಮ್ಯಸ್ಥಾನವನ್ನು ನೋಡಿ ರೈಡ್ ತಿರಸ್ಕರಿಸುವ ಪ್ರವೃತ್ತಿಯನ್ನು ತೆಗೆದುಹಾಕಬಹುದು ಅಂತಕ್ಕಂತಹ ಒಂದು ವಿಚಾರವನ್ನು ಈ ಒಂದು ರೂಲ್ಸ್ನಲ್ಲಿ ತಗೊಂಡು ಬಂದಿದ್ದಾರೆ. ಇದನ್ನು ಅಲ್ಲಿನ ಚಾಲಕರುಗಳು ಹೇಗೆ ಸ್ವಾಗತವನ್ನು ಮಾಡ್ತಾರೆ ಅಂತಕ್ಕಂಥದ್ರ ಮೇಲೆ ಡಿಪೆಂಡ್ ಆಗಿರ್ತದೆ ಸ್ನೇಹಿತರೆ. ಇನ್ನು ಕ್ಯಾನ್ಸಲೇಷನ್ ವಿಚಾರಕ್ಕೆ ಬಂದರೆ, ಮೊನ್ನೆಯೂ ಕೂಡ ಒಂದು ವಿಡಿಯೋವನ್ನು ಮಾಡಿ ಹಾಕಿದ್ದೆ. ಅತಿ ಹೆಚ್ಚಿನ ದಂಡವನ್ನು ವಿಧಿಸುವಂತಹ ಒಂದು ನಿಯಮಗಳನ್ನ ತಗೊಂಡು ಬರ್ತಾರೆ ಅಂತೇಳಿ. ಆ ನಿಯಮಗಳಿಗೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಫಿಕೇಶನ್ ಸಿಕ್ಕಿದೆ. ಚಾಲಕರೇನಾದರೂ ರೈಡನ್ನು ರದ್ದುಗೊಳಿಸಿದರೆ, ಡ್ರೈವರ್ಸ್ ಏನಾದರೂ ರೈಡನ್ನು ಕ್ಯಾನ್ಸಲೇಷನ್ ಮಾಡಿದರೆ 100 ರೂಪಾಯಿ ಮಿನಿಮಮ್ ಪ್ರೈಸು 100 ರೂಪಾಯಿ ಇರುತ್ತೆ. ಇಲ್ಲ ಒಂದು ರೈಡ್ನಲ್ಲಿ ಏನು ಗ್ರಾಹಕರು ಬುಕ್ಕಿಂಗನ್ನು ಮಾಡಿರ್ತಾರೆ ಆ ರೈಡ್ನ 10% ಇದರಲ್ಲಿ ಯಾವುದು ಕಡಿಮೆ ಆಗುತ್ತೋ ಅದನ್ನು ದಂಡವನ್ನು ಪ್ರಯಾಣಿಕರಿಗೇ ಪಾವತಿ ಮಾಡಬೇಕು ಅಂತಕ್ಕಂತಹ ವಿಚಾರ. ಒಂದು ಪಕ್ಷ ಡ್ರೈವರು ಡ್ಯೂಟಿಯನ್ನು ಕ್ಯಾನ್ಸಲ್ ಮಾಡಿದರೆ ಮಿನಿಮಮ್ ಪ್ರೈಸ್ 100 ರೂಪಾಯಿ ಆಗ್ಬೋದು, ಇಲ್ಲ ಅವರು ಬುಕ್ಕಿಂಗನ್ನು ಮಾಡಿರ್ತಕ್ಕಂಥದ್ದಕ್ಕೆ 10%, ಈಗ ಉದಾಹರಣೆಗೆ 250 ರೂಪಾಯಿ ಬುಕ್ಕಿಂಗನ್ನು ಆಗಿದ್ರೆ 10% ಅಂತಂದರೆ ಅಲ್ಲಿಗೆ 25 ರೂಪಾಯಿ ಆಗುತ್ತೆ. ಈ 25 ರೂಪಾಯಿನ ಕನ್ಸಿಡರ್ ಮಾಡ್ತಾರೋ ಇಲ್ಲ 100 ರೂಪಾಯಿನ ಕನ್ಸಿಡರ್ ಮಾಡ್ತಾರೋ ಅಂತಕ್ಕಂಥದ್ದು ಒಂದು ಕ್ಲಾರಿಫಿಕೇಶನ್ ಬೇಕಾಗುತ್ತೆ. ಇಲ್ಲ ಮಿನಿಮಮ್ 100 ರೂಪಾಯಿ ಮಾಡ್ಬೋದು, ಇಲ್ಲ 25 ರೂಪಾಯಿ 250 ರೂಪಾಯಿ ಬುಕ್ಕಿಂಗಿಗೆ 10% ಪಾವತಿ ಮಾಡಬೇಕಾದ್ರೆ ಯಾರಿಗೆ, ಕಸ್ಟಮರ್ಗೆ ಕಂಪನಿಗಳ ಮುಖಾಂತರವಾಗಿ ಪಾವತಿ ಮಾಡಬೇಕು ಅಂತಕ್ಕಂತಹ ವಿಚಾರ ಬಂದಿದೆ. ಇನ್ನು ಬುಕ್ಕಿಂಗನ್ನು ಮಾಡಿರ್ತಕ್ಕಂತಹ ಪ್ರಯಾಣಿಕರು ಏನಾದರೂ ರದ್ದನ್ನು ಮಾಡಿದರೆ ಬುಕ್ಕಿಂಗನ್ನು, ಅದರ 50 ರೂಪಾಯಿಯನ್ನು ಡ್ರೈವರ್ಸ್ಗೆ ಕೊಡಬೇಕು ಅಂತಕ್ಕಂತಹ ವಿಚಾರವನ್ನು ಬಂದಿದೆ. ಇಲ್ಲಿ 2 ಕ್ಲಾರಿಫಿಕೇಶನ್ನ ತೆಗೆದುಕೊಂಡ್ರೆ, ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಅನ್ನುವ ಮಟ್ಟಕ್ಕಾಗುತ್ತೆ. ಯಾಕೆಂದರೆ ಒಂದು ಪಕ್ಷ ಡ್ರೈವರ್ ಏನಾದರೂ ಸಮಸ್ಯೆಯನ್ನು ಮಾಡಿದರೆ ಅದು 100 ರೂಪಾಯಿ ದಂಡವಾಗಿರುತ್ತೆ.
ಅದೇ ಕೆಲಸವನ್ನ ಒಬ್ಬ ಗ್ರಾಹಕರು ಮಾಡಿದ್ರೆ ಅದು ಕೇವಲ 50% ದಂಡ ಇರ್ತಕ್ಕಂಥದ್ದೇ ಇರುತ್ತೆ ಅಂತಕ್ಕಂತಹ ವಿಚಾರವಾಗಿ ಒಂದು ನಿಯಮವನ್ನ ತಗೊಂಡು ಬರ್ತಾ ಇದೆ. ಇನ್ನು ಹಲವಾರು ಕಠಿಣ ನಿಯಮಗಳ ಜೊತೆಯಲ್ಲಿ ಚಾಲಕರು ಮತ್ತು ವಾಹನಗಳಿಗೆ ಕಡ್ಡಾಯವಾಗಿ ನಿಯಮಗಳನ್ನ ತಗೊಂಡು ಬಂದಿದ್ದಾರೆ. ಇದರಲ್ಲಿ ಕೆಲವೊಂದಿಷ್ಟು ನಿಯಮಗಳನ್ನ ಒಪ್ಪಿಕೊಳ್ಳುವಂತಹ ಸಾಧ್ಯತೆಗಳು ಇರುತ್ತೆ. ಅದು ಮುಂದಿನ ದಿನಗಳಲ್ಲಿ ಎಲ್ಲ ರಾಜ್ಯಗಳಿಗೂ ಬಂದ್ರೆ ಅದಿನ್ನೂ ಕೂಡ ಒಂದಿಷ್ಟು ವಿಚಾರಗಳು ಸ್ವಾಗತಾರ್ಹವಾಗಬಹುದು. ಇಲ್ಲಿ ಅಂದ್ರೆ ಭಾಷೆ ಮತ್ತು ಬ್ಯಾಡ್ಜ್. ಚಾಲಕರು ಮಹಾರಾಷ್ಟ್ರದ ನಿವಾಸಿಗಳಾಗಿದ್ದು ಮರಾಠಿ ಭಾಷೆಯಲ್ಲಿ ಸಂಭಾಷಣೆ ನಡೆಸುವ ಸಾಮರ್ಥ್ಯವನ್ನು ತೋರಿಸಿ ಅಧಿಕೃತವಾಗಿ ಸಾರಿಗೆ ಇಲಾಖೆಯಿಂದ ಬ್ಯಾಡ್ಜ್ ಅನ್ನು ಪಡೆದಿರಬೇಕು. ಮರಾಠಿ ಭಾಷೆ ಬರಬೇಕು. ಇನ್ನು ವಾಣಿಜ್ಯ ನೋಂದಣಿ ಆಗಬೇಕು ಅಂದ್ರೆ ವೇದಿಕೆಯಲ್ಲಿ ಕಾರ್ಯನಿರ್ವಹಿಸುವ ಎಲ್ಲಾ ಬೈಕ್ಗಳು, ಆಟೋ ರಿಕ್ಷಾಗಳು ಮತ್ತು ಕ್ಯಾಬ್ಗಳು ಕಡ್ಡಾಯವಾಗಿ ವಾಣಿಜ್ಯ ವಾಹನಗಳಾಗಿ ನೋಂದಾಯಿತವಾಗಿದ್ದು ಮಾನ್ಯ ವಿಮೆ ಇನ್ಸೂರೆನ್ಸ್ ಅನ್ನ ಹೊಂದಿರಬೇಕು ಅಂತಕ್ಕಂತಹ ವಿಚಾರವನ್ನು ತಗೊಂಡು ಬಂದಿದೆ. ಇನ್ನು ವಾಹನಗಳಿಗೆ ವಯೋಮಿತಿ, ಈಗ ಬೆಂಗಳೂರಿನಂತ ನಗರಕ್ಕೆ ಬಂದ್ರೆ 15 ವರ್ಷ ಇರ್ತಕ್ಕಂತಹ ನಿಯಮಗಳು, ಈಗೇನು 15 ವರ್ಷದ ನಂತರದಲ್ಲಿ ಟ್ಯಾಂಕ್ ಚೇಂಜ್ ಮಾಡಿಕೊಂಡು ಹೈಯೆಸ್ಟ್ ಟ್ಯಾಕ್ಸ್ ಅನ್ನ ಪೇ ಮಾಡಿ ವಾಹನಗಳನ್ನ ರಿನ್ಯೂವಲ್ ಮಾಡ್ಕೋಬೇಕು, FC ಮಾಡಿಸ್ಕೋಬೇಕು ಅಂತಕ್ಕಂತಹ ವಿಚಾರವಾಗಿ ಒಂದಿಷ್ಟು ಬದಲಾವಣೆಗಳಾಗಿದೆ. ಮತ್ತು ಕ್ಯಾಬ್ ಮತ್ತು ಆಟೋ ರಿಕ್ಷಾಗಳ 9 ವರ್ಷಕ್ಕಿಂತ ಹಳೆಯದಾಗಿರಬಾರ್ದು ಅಂತ ಒಂದು ಹೊಸ ನಿಯಮವನ್ನ ತಗೊಂಡು ಬಂದಿದ್ದಾರೆ. ಇನ್ನು ಬಸ್ಗಳಿಗೆ 12 ವರ್ಷಕ್ಕಿಂತ ಹಳೆಯದಾಗಿರಬಾರ್ದು ಅಂತ ಒಂದು ಹೊಸ ನಿಯಮವನ್ನ ತಗೊಂಡು ಬಂದಿದ್ದಾರೆ. ಇನ್ನು ಸುರಕ್ಷತೆ ಮತ್ತು ಕಾರ್ಯಾಚರಣೆ ವಿಚಾರಕ್ಕೆ ಬಂದ್ರೆ ಕೇಂದ್ರೀಕೃತ ಮೇಲ್ವಿಚಾರಣೆ, ರಾಜ್ಯ ಸರ್ಕಾರವು ಎಲ್ಲ ಸಕ್ರಿಯ ವಾಹನಗಳ ರಿಯಲ್ ಟೈಮ್ ಟ್ರ್ಯಾಕಿಂಗ್, GPS ಮೇಲ್ವಿಚಾರಣೆ ಮತ್ತು ಚಾಲಕರ ಪರಿಶೀಲನೆಗಾಗಿ ಕೇಂದ್ರೀಕೃತ ತಾಂತ್ರಿಕ ಪೋರ್ಟಲ್ ಅನ್ನು ಸರ್ಕಾರವೇ ಮಾಡುತ್ತೆ ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. GPS ಟ್ರ್ಯಾಕಿಂಗ್ ಆಗ್ಬೋದು, ಟೈಮ್ ಟ್ರ್ಯಾಕಿಂಗ್ ಆಗ್ಬೋದು, ರಿಯಲ್ ಟೈಮ್ ಟ್ರ್ಯಾಕಿಂಗ್ ವಾಹನಗಳು ಎಲ್ಲಿ ಹೋಗ್ತಾ ಇದೆ ಅಂತಕ್ಕಂತಹ ವಿಚಾರವಾಗಿ ಇದನ್ನ ಪೋರ್ಟಲ್ ಅನ್ನು ಸರ್ಕಾರವೇ ಮಾಡುತ್ತೆ. ಇನ್ನು ಹಾರ್ಡ್ವೇರ್ ಕಡ್ಡಾಯವಾಗಿರುತ್ತೆ. ಪ್ರತಿ ವಾಹನದಲ್ಲೂ AIS 140 ಮಾನದಂಡದ GPS ಟ್ರ್ಯಾಕಿಂಗ್ ಸಾಧನ ಮತ್ತು ಪ್ಯಾನಿಕ್ ಬಟನ್ ಅನ್ನ ಕಡ್ಡಾಯವಾಗಿರಬೇಕು ಅಂತಕ್ಕಂತಹ ವಿಚಾರ ಇದು ಕ್ಯಾಬ್ಗಳಿಗೆ ಸಂಬಂಧಪಟ್ಟ ವಿಚಾರವಾಗಿರುತ್ತದೆ. ಇನ್ನು ಈ 24x7 ಅಗ್ರಿಗೇಟರ್ ಸಂಸ್ಥೆಗಳು ಕಾಲ್ ಸೆಂಟರ್ ಅನ್ನ ಸ್ಥಾಪಿಸಿ ಗ್ರಾಹಕರ ದೂರುಗಳನ್ನು ತಕ್ಷಣ ಪರಿಹರಿಸಲು ವಿಶೇಷ ದೂರು ನಿರ್ವಹಣಾ ಅಧಿಕಾರಿಯನ್ನ ನೇಮಿಸಬೇಕು ಅಂತಕ್ಕಂತಹ ವಿಚಾರವನ್ನು ತಗೊಂಡು ಬಂದಿದ್ದಾರೆ. ಇಲ್ಲಿ ಕೇವಲ ಗ್ರಾಹಕರುಗಳಿಗೆ ಮಾತ್ರ ನಿಯಮ 24x7 ಇರ್ತದೆ, ಇಲ್ಲ ಆಟೋ ಚಾಲಕರು, ಕ್ಯಾಬ್ ಚಾಲಕರುಗಳು ಮತ್ತು ಚಾಲಕರುಗಳಿಗೂ ಕೂಡ 24x7 ಅನ್ನ ತಗೊಂಡು ಬಂದಿದ್ರೆ ಇನ್ನೂ ಚೆನ್ನಾಗಿರೋದು ಅಂತಕ್ಕಂಥದ್ದು ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದೀವಿ. ಇದು ಮಹಾರಾಷ್ಟ್ರ ಮೋಟಾರ್ ವೆಹಿಕಲ್ ಆಕ್ಟ್ ಅಗ್ರಿಗೇಟರ್, ಅದರಲ್ಲೂ ಅಗ್ರಿಗೇಟರ್ ನಿಯಮಗಳಿಗೆ 2026 ಅಂತೇಳಿ ಒಂದು ಹೊಸ ನಿಯಮವನ್ನ ತೆಗೆದುಕೊಂಡು ಬಂದಿದೆ ಸ್ನೇಹಿತರೆ. ಧನ್ಯವಾದಗಳು.